ಸ್ನೇಹಿತರೆ, ಪಳ ಪಳ ಅಂತ ಒಳಿತಾ ಇದ್ದ ಕನ್ನಡ ಇವತ್ತು ವಿಲ ವಿಲ ಅಂತ ಒದ್ದಾಡೋ ಪರಿಸ್ಥಿತಿಗೆ ಬಂದಿದೆ TRP ಅಲ್ಲಿ. ಕಾರಣ ಇಷ್ಟೇ, ಒಂದು ಕೇಸು, 3 ವಿಶ್ಲೇಷಣೆ, ಜೊತೆಗೆ 3 ಕೂಡ ಅತ್ಯಾಚಾರಿಗಳ ಪರದ ವಿಶ್ಲೇಷಣೆ. ಅದು ಮಹಾಭಾರತ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಮಹಾನಟಿ ಸ್ಮಿತಾ ಅವ್ರು ನಡೆಸ್ಕೊಡ್ತಾ ಇರುವಂತಹ ಈ ಕಾರ್ಯಕ್ರಮದಿಂದನೇ ಇದರ TRP ದೀಪಾವಳಿಗೂ ಮೊದಲು ಪಟಪಟ ಅಂತ ಸಿಡ್ದೋಗ್ಬಿಟ್ಟಿದೆ ನೋಡಿ. ಯಾವ ದೊಡ್ಡ ಆಟಂ ಬಾಂಬ್ಗೂ ಏನು ಕಡಿಮೆ ಇಲ್ಲ, ಆ ಲೆವೆಲ್ಗೆ ಸಿಡ್ದೋಗಿ TRP ಇವತ್ತು ನೆಲ ಕಚ್ಚಿ ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸರಿ, ಏನು ಈ ಕಾರ್ಯಕ್ರಮದಲ್ಲಿ ಆದ ಬೆಳವಣಿಗೆ ಅಂತ ಹೇಳಿದ್ರೆ, ಒಂದು ಮಧ್ಯಂತರದ ತೀರ್ಪು ಅಂತ ಇಟ್ಕೊಳ್ಳಿ. ಆ ಮಹಾನಟಿ ಅವರ ಮಧ್ಯಂತರದ ತೀರ್ಪು. ಈ ತೀರ್ಪಿಂದ ಎಷ್ಟು ಅನ್ಯಾಯ ಆಗಿರುವಂತದ್ದು. ಮೊದಲಿಗೆ ಒಂದು ಟೀಮ್ ಅನ್ನ ಕರ್ಕೊಂಡು ಬರ್ತಾರೆ, ಟೀಮ್ ಎ ಅಂತ ಇಟ್ಕೊಳ್ಳಿ. ಈ ಟೀಮ್ ಎ ನಲ್ಲಿ ಬರೋ ಅಂತವ್ರು ಏನ್ ಬುರುಡೆ ಬಿಡ್ತಾರೆ ಅಂತಂದ್ರೆ, ಇದು ಸಂತೋಷ್ ರಾವೇ ಮಾಡಿರುವಂತದ್ದು ಹತ್ಯೆ, ಅಲ್ಲಿ ಪ್ರಾಸಿಕ್ಯೂಷನ್ ಅಲ್ಲಿ ತಪ್ಪಾಗೋಗ್ಬಿಟ್ಟಿದೆ, ನಾವು ಪತ್ರಕರ್ತರಾದ್ರೂ ಸರಿ, ನಾನು ಗಿಳಿಯಾರು, ನಾನು ಅಷ್ಟು ಚಂದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿದೀನಿ, ನಾನು ವಕೀಲ ವೃತ್ತಿಯನ್ನು ಕೂಡ ಮಾಡ್ಬಿಡ್ತಾ ಇದ್ದೆ, ನನ್ನೇ ಅಲ್ಲಿ ಬಿಡ್ಬೇಕಿತ್ತು, ಪ್ರಾಸಿಕ್ಯೂಷನ್ ಸರಿ ಇಲ್ಲ, ನಾನು ಅಲ್ಲಿದ್ದಿದ್ರೆ ಪಕ್ಕ ಸಂತೋಷ್ ರಾವ್ನ ಗಲ್ಗೆ ಏರಿಸ್ಬಿಡ್ತಾ ಇದ್ವಿ ಅಂತ ಹೇಳೋ ಅಂಥದ್ದು. ಸರಿ ಆಯ್ತು, ಸಂತೋಷ್ ವಿಚಾರಕ್ಕೆ ಇವ್ರಿಷ್ಟು ಹೇಳಿದ್ದಕ್ಕೆ, ಜೊತೆಗೆ ಅಲ್ಲಿ ಚಿಂಗ್ ಚಾಂಗ್ ಅಂತ ಹೇಳಿ ನಮ್ಮ ಕೀರ್ತಿಯವರು ಕೂಡ ಹೋಗಿ ಒಂದಷ್ಟು ಮಾತಾಡ್ತಾರೆ, ಅವರು ಕೂಡ ಅದೇ ಸ್ಟ್ಯಾಂಡ್ ತಗೊಳ್ತಾರೆ. ಜೊತೆಗೆ ಮೋಹನ್ ಬೋಲಂಗಡಿ ಪತ್ರಕರ್ತ, ಇವರದ್ದು ಅದೇ ಖ್ಯಾತೆ. ಒಂದಾಯ್ತಾ, ಅತ್ಯಾಚಾರಿಗಳ ಪರ ಕೋರ್ಟೇ ಸಂತೋಷು ಅಪರಾಧಿ ಅಲ್ಲ ಅಂತ ಹೇಳಿ ಹೊರಗೆ ಕಳಿಸಿದೆ. ಆಯ್ತು ಹೋಗಪ್ಪ, ಏನೋ ಜೀವನ ಮಾಡ್ಕೊ ಹೋಗು, ಇಷ್ಟು ವರ್ಷ ಪಾಪ ಜೈಲಲ್ಲಿದ್ದೆ, ಏನೋ ಕಷ್ಟ ಅನುಭವಿಸ್ಬಿಟ್ಟಿದ್ಯಾ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲೋ ಏನೋ ಒಂದು ಒಟ್ನಲ್ಲಿ ಅವನು ಅಪರಾಧಿ ಅಂತ ನಂಬಕ್ಕೆ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದ ಕಾರಣ ಅವನನ್ನ ಬಿಟ್ಟು ಕಳಿಸಿದೆ. ಆದ್ರೂ ಈ ಪತ್ರಕರ್ತರು ಯಾರು, ಈ ಮೋಹನ್ ಬೋಲಂಗಡಿ, ಒಂದು ಅರ್ಧಂಬರ್ಧ ಪತ್ರಕರ್ತ ನಮ್ಮ ಕಿರಿಕು, ಜೊತೆಗೆ ನಮ್ಮ ಈ ವಸಂತು ಗಿಳಿಯಾರು, ಇವರೆಲ್ಲ ಸೇರ್ಕೊಂಡು ಈ ವಾದ ಮಾಡೋದು. ಯಾರ ಜೊತೆಗೆ? ನಮ್ಮ ಮಹಾಪತ್ರಕರ್ತೆ ಸ್ಮಿತಾ ರಂಗನಾಥನ್ ಜೊತೆಗೆ. ಒಂದ್ ಆಂಗಲ್ ಆಯ್ತು. ಎರಡನೇ ಆಂಗಲ್ಲು ಇದು ಭಯಂಕರ ವಿಚಿತ್ರ. ಯಾರು? ವಿಠಲ್ ಗೌಡ ಯಾರಿದ್ದಾರೆ, ನಮ್ಮ ಸೌಜನ್ಯ ಅವರ ಮಾವ, ಸೋದರ ಮಾವ, ಅವರೇ ಈ ಹೆಣ್ಮಗಳನ್ನ ಏನೋ ಕಿಡ್ನಾಪ್ ಮಾಡಿ, ಅತ್ಯಾಚಾರ ಮಾಡಿ, ಮರಕ್ಕೆ ಕಟ್ಟಾಕಿ 6 ಇಂಚ್ ಮಣ್ಣು ತುಂಬಿ ಬಿಟ್ಬಿಟ್ರು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಇದೇ ಮಹಾಭಾರತದಲ್ಲಿ ಕೂತ್ಕೊಂಡು ಇವ್ರ ಜೊತೆಗೆ ಗಂಟೆಗಟ್ಲೆ ಮಾತಾಡ್ತಾರೆ. ಸರಿ, ಇದನ್ನೆಲ್ಲ ಕೇಳಿದ ಜನ ವಾಪಸ್ ಶಾಕ್ ಆಗೋದೇನು ಅಂದ್ರೆ, ಈಚೆ ಸಂತೋಷ್ ರಾವ ಇಲ್ಲ ವಿಠಲ್ ಗೌಡನ ಅಂತ. ಸರಿ, ಯಾವ್ದಾದ್ರು ಒಂದಕ್ಕಾದ್ರೂ ನಮ್ಮ ಸ್ಮಿತಾ ಒಂದು ಕ್ಲಾರಿಟಿ ಕೊಡ್ತಾರ ಅಂದ್ರೆ, ಪಾಪ ಅವ್ರಿಗೂ ಆಗ್ಲಿಲ್ಲ. ಯಾವ ಕ್ಲಾರಿಟಿ ಕೊಡೋದು? ಪಾಪ ಆಕೆಗೇನೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇದ್ರೆ ತಾನೆ ಕ್ಲಾರಿಟಿ ಕೊಡೋದು. ಹೋದ್ರೆ ಹೋಗ್ಲಿ, ಈ ಹೇಳೋರಾದ್ರೂ ಸರಿಯಾಗಿ ಹೇಳಿದ್ರೆ ಅಲ್ವಾ. ಇದನ್ನೆಲ್ಲ ಜನ ಗಮನಿಸ್ತಾ ಇರಲ್ವಾ. ಮತ್ತೆ TRP ಪಟ್ಪಟ ಅಂತ ಹೊಡೆದೋಗ್ದೆ, ಮತ್ತೇನು ಪಳಪಳ ಅಂತ ಹೊಡೆದ್ಬಿಟ್ಟು ಆಕಾಶಕ್ಕೆ ಏರ್ಬಿಡತ್ತಾ ನೋಡಿ. ಇದನ್ನ ಅರ್ಥ ಸುವರ್ಣ ಚಾನೆಲ್ ಅವರು ಅಜಿತ್ ಹನ್ಮಕ್ಕನವರನ್ನ ಕಿಕ್ಔಟ್ ಮಾಡಿದ್ದಾರೆ. ಸುವರ್ಣ ಇಂದ ಅಜಿತ್ ಹನ್ಮಕ್ಕನವರನ್ನ ಕಿಕ್ಔಟ್ ಮಾಡಿ ಯಾರೋ ರಕ್ಷಿತ್ ಶೆಟ್ಟಿ ಅನ್ನೋರನ್ನ ಕರ್ಕೊಂಡು ಬಂದಿದ್ದಾರೆ ಅದೇ ಪ್ಲೇಸ್ಗೆ. ಆದ್ರೆ ಅಲ್ಲೇ ಇದ್ದಾರೆ ಅಜಿತ್ತು. ಅಂದ್ರೆ ಹೆಂಡತಿ ಇರುವಾಗ ಬೇರೆ ಫ್ರೆಂಡ್ನ ಇಲ್ಲ ಅಂದ್ರೆ ಅವರ ಇನ್ಯಾರನಾನೋ ಹೋಗ್ಲಿದ್ರೆ ಹೆಂಗಿರುತ್ತೆ, ಹಂಗಿರುತ್ತೆ ಪರಿಸ್ಥಿತಿ ಅಜಿತ್ ಹನ್ಮಕ್ಕನವರದ್ದು. ಪಾಪ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಆದ್ರೂ ಮಾಡಿದ ಪಾಪ ತಿನ್ಬೇಕಲ್ವಾ. ಕರ್ಮ ರಿಟರ್ನ್ಸ್ ಅನ್ನೋದು ಇದನ್ನೇ. ಸರಿ, ಇದನ್ನೂ ಕೇಳಿಸ್ಕೊಳ್ತಾ ಇರೋ ಸ್ಮಿತಾ ರಂಗನಾಥನ್, ಇದನ್ನೂ ನೋಡ್ತಾ ಇರೋ ಮಹಾಭಾರತದಲ್ಲಿ ನಮ್ಮ ಮಹಾಜನತೆ ಏನಿದ್ರು ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ ಕಿಪಿ ಕೀರ್ತಿನಾದ್ರೂ ನೋಡ್ತಾರೇನೋ ಗೊತ್ತಿಲ್ಲ, ಆದ್ರೆ ಈ ಚಾನೆಲ್ ಅನ್ನ ನೋಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತೆ 3ನೇದು, ಇದು ನೀವೆಲ್ಲ ಒಪ್ಕೊಳ್ಳೇಬೇಕು,
ಏನಂದ್ರೆ ನಮ್ಮ ಸ್ಮಿತಕ್ಕ ಹೇಳೋದು, ನಮ್ಮ ಕಿರಿಕೀರ್ತಿ ಮತ್ತೆ ಅವರ ಗುರುಗಳು ರುದ್ರಮುನಿ ಏನೋ CID ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದವರು. ಸೌಜನ್ಯ ಮೇಲೆ ಯಾವುದೇ ಅತ್ಯಾಚಾರ ಆಗಿಲ್ಲ, ಲೈಂಗಿಕ ದೌರ್ಜನ್ಯ ನಡೆದಿಲ್ಲ, ಇಂಟರ್ ಕೋರ್ಸೇ ಆಗಿಲ್ಲ. ಆಕೆ ಪವಿತ್ರವಾಗಿ ಆಕೆನೇ ಸತ್ತೋಗಿ ಆಕೆನೇ ಸ್ವರ್ಗ ಸೇರ್ಕೊಂಡಿದ್ದಾಳೆ. ಅವ್ರ ಮನೆಯವರು ಯಾರು ವರಿ ಮಾಡ್ಕೊಳ್ಬೇಕಾಗಿಲ್ಲ. ಈ 3 ಮಧ್ಯಂತರ ತೀರ್ಪುಗಳಲ್ಲಿ ನಿಮ್ಗೆ ಯಾವ್ದಿಷ್ಟನೋ ಮಹಾಜನತೆಗೆ ಅದನ್ನ ತಗೊಳ್ಳಿ. ನ್ಯಾಯ ಕೊಡಕ್ಕಾಗಲ್ಲ, ಸೌಜನ್ಯಗೆ ನ್ಯಾಯ ಕೊಡಕ್ಕಾಗಲ್ಲ. ಹೋರಾಟಗಾರರೇ, ನೀವೆಷ್ಟು ಬೇಕಾದ್ರೂ ಹೋರಾಟ ಮಾಡಿ. ನಮ್ಮ ಮಹಾಭಾರತದಲ್ಲಿ ರಾಕ್ಷಸರಿಗೆ ಮಾತ್ರ ಅವಕಾಶ, ರಾಕ್ಷಸರಿಗೆ ಮಾತ್ರ ಅವಕಾಶ, ದೇವತೆ ಪರವಾಗಿ ವಾದ ಮಾಡೋರಿಗೆ ಅವಕಾಶ ಇಲ್ಲ. ಇದು ನಮ್ಮ ಮಹಾಭಾರತದ ಮಹಾನಟಿ ನಡೆಸ್ಕೊಡೋ ಕಾರ್ಯಕ್ರಮದ ಒಂದು ಜಿಸ್ಟ್, ಒಂದು ಸಣ್ಣ ಪರಿಚಯ ನಿಮಗೆ. ಈ 3 ವಿಚಾರಗಳು, ಈ 3 ರೀತಿಯಲ್ಲಿ ಏನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಇದನ್ನ ಜನ ಒಪ್ಕೊಳಕ್ ತಯಾರಿಲ್ಲ. 3 ಆಂಗಲ್ ಕೂಡ, ಯಾವ ಆಂಗಲ್ ಅಲ್ಲಿ ಕೇಸನ್ನು ಇವ್ರು ತಗೊಂಡು ಬಂದ್ರು ಇವ್ರು ಹೇಳೋದು ಅತ್ಯಾಚಾರಿಗಳನ್ನ ಪಿಕ್ಚರ್ಗೆನೆ ತಗೊಂಡು ಬರಲ್ಲ, ಮೊದಲನೇದು. ಇಲ್ಲ ಅಂದ್ರೆ ಯಾರೋ ಕೇಸಿಗೆ ಸಂಬಂಧ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ವಿಠಲ್ ಗೌಡನ್ನ ತಗೊಂಡು ಬರೋ ಅಂತದ್ದು, ಇಲ್ಲ ಆಲ್ರೆಡಿ ಇವನು ಅಪರಾಧಿ ಅಲ್ಲ ಅಂತ ಕೋರ್ಟ್ ತೀರ್ಮಾನ ಮಾಡಿರುವಂತಹ ಒಂದು ವಿಚಾರನ ಇಟ್ಕೊಂಡು, ಜಡ್ಜ್ಮೆಂಟ್ ನ ಇಟ್ಕೊಂಡು ಇವರು ವಿಶ್ಲೇಷಣೆ ಮಾಡೋದು. ಆಕ್ಚುಲಿ ಇದು ಕಂಟೆಂಪ್ಟ್ ಆಫ್ ಕೋರ್ಟ್. ಯಾಕೆ ನಮ್ಮ ಪೊಲೀಸ್ನವರು ಈ ಕಾರ್ಯಕ್ರಮವನ್ನ ನೋಡ್ತಾ ಇಲ್ವೋ ಅಥವಾ ಅವ್ರ ಗಮನಕ್ಕೆ ಬರ್ಲಿಲ್ವೋ, ಸುಮೋಟೋ ಕೇಸ್ ಹಾಕ್ಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ ರೀ. ಜಡ್ಜಿನ ಅಬ್ಸರ್ವೇಷನ್ಸ್ ಅನ್ನ ಇವರು ಕೂತ್ಕೊಂಡು ಇಷ್ಟರ ಮಟ್ಟಿಗೆ ಕ್ರಿಟಿಸೈಸ್ ಮಾಡ್ತಾರೆ ಅಂದ್ರೆ ಇವರನ್ನೆಲ್ಲ ಒದ್ದು ಒಳಗಡೆ ಹಾಕ್ಬೇಕು. ಇನ್ಕ್ಲೂಡಿಂಗ್ ಆರ್ ಕನ್ನಡ ಏನು ಚಾನಲ್ ಓನರ್ ಇದ್ದಾರೆ, ಅವರು ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಾ ಇರೋರು, ಇವರೆಲ್ಲರ ಮೇಲೂ FIR ಆಗ್ಬೇಕು ನನ್ನ ಕೇಳಿದ್ರೆ. ಹೇಗೆ ಒಂದು ಜಡ್ಜ್ಮೆಂಟ್ ಅನ್ನು ಇವ್ರು ಆ ರೀತಿಯಾಗಿ ಕ್ರಿಟಿಸೈಸ್ ಮಾಡ್ತಾರೆ ಇಟ್ಕೊಂಡು? ಇರ್ಬೋದು ಡಾಕ್ಯುಮೆಂಟ್, ಕ್ರಿಟಿಸೈಸ್ ಮಾಡ್ಲಿಕ್ಕಿಲ್ಲ. ನೀವು ಪ್ರಾಸಿಕ್ಯೂಟರ್ ಸರಿ ಮಾಡ್ಲಿಲ್ಲ, ಜಡ್ಜ್ಮೆಂಟ್ ಸರಿ ಇಲ್ಲ, ನೀವು ಹೇಳ್ಬಾರ್ದು. ನಿಮ್ಗೇನಾದ್ರೂ ಇದ್ರೆ ನೀವು ಅಪೀಲ್ ಹೋಗ್ಬೇಕು. ನೀವ್ ಯಾರು ಅಂತ ನೀವು ಅಪೀಲ್ ಹೋಗಕ್ಕೆ ಹಕ್ಕಿರೋ ಅಂತದ್ದು ಇದ್ರಲ್ಲಿ ಸೌಜನ್ಯ ತಾಯಿಗೆ ಹಾಗೂ ಅವ್ರ ಕುಟುಂಬದವ್ರಿಗೆ. ನಿಮಗೇನು ಹಕ್ಕೂನು ಇಲ್ಲ. ನೀವು ಆ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ಮಾತಾಡ್ತಾ ಇರೋದೇ ತಪ್ಪು. ಸೊ ಈ ವಿಚಾರದಿಂದ ನಾನು ಹೇಳೋದಿಷ್ಟೇ, ಈಗ ಆರ್ ಕನ್ನಡ ಡಮ್ ಡಮ್ ಡಮಾರ್ ಅಂತ ಸಿಡ್ದೋಗ್ಬಿಟ್ಟಿದೆ. ನೆಕ್ಸ್ಟ್ ದೀಪಾವಳಿಗೆ ಆರ್ ಕನ್ನಡ ಅನ್ನೋ ಒಂದು ಚಾನಲ್ಲೇ ಇರಲ್ಲ. ಏನಾದ್ರೂ ಈ ಮಹಾಭಾರತದಲ್ಲಿ ಈ ಮಹಾನಟಿ ರಾಕ್ಷಸರ ಪರ ಇದೇ ರೀತಿ ವಾದ ಮಾತಾಡ್ತಾ ಇದ್ರೆ TRP ಹೋಯ್ತು, ಇನ್ನು ಚಾನಲ್ಲು ಇರಲ್ಲ. ಚಾನಲ್ಗೆ ಬಾಗ್ಲಾಕ್ಬಿಟ್ಟು ಒಂದು ಹಾರ ಹಾಕ್ಬಿಟ್ಟು ಹೋಗ್ತಾ ಇರ್ಬೇಕಷ್ಟೆ. ಇಷ್ಟ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಚಾರನ ನಾನು ಮುಗಿಸ್ತಾ ಇದ್ದೀನಿ. 3 ಆಂಗಲ್ ಅಲ್ಲೂ ನೀವು ಯೋಚನೆ ಮಾಡಿ, ಆಕೆ ಏನ್ ಹೇಳ್ತಾ ಇದ್ಲು, ಏನಾಯ್ತು ಇವತ್ತು ಅನ್ನೋದನ್ನ. ಯಾವತ್ತೂ ಸತ್ಯ ಗೆದ್ದೇ ಗೆಲ್ಲತ್ತೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಗೆಲುವಿಲ್ಲ. ಸುಳ್ಳಿನ ಪರ ಎಷ್ಟು ವಾದ ಮಾಡಿದ್ರು ಅದು ಸುಳ್ಳೇ ಆಗುತ್ತೆ ಹೊರತು ಸತ್ಯ ಆಗಕ್ಕೆ ಚಾನ್ಸ್ ಇಲ್ಲ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.